ಈಗ ಪ್ಯಾಂಕ್ರಿಯಾಸ್ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ, ಆಲ್ಕೋಹಾಲಿಕ್ ಅಡಿಕ್ಷನ್ ಯಾರ್ಯಾರಿಗಿರುತ್ತೆ ಅವರಿಗೂ ಕೂಡ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಬರುತ್ತೆ. ಗಾಲ್ ಸ್ಟೋನ್, ಪದೇ ಪದೇ ಗಾಲ್ ಸ್ಟೋನ್ ಆಗ್ತಾ ಇರುತ್ತೆ, ಅಥವಾ ಗಾಲ್ ಸ್ಟೋನ್ ಅವ್ರನ್ನ ಸರಿ ಮಾಡ್ಕೊಂಡಿರೋದಿಲ್ಲ ಅಂತವ್ರಿಗೆ ಕೂಡ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಬರುತ್ತೆ. ಜೆನೆಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಕೂಡ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಎಚ್ಚರಿಕೆ ವಹಿಸ್ಕೊಂಡು ನೀವು ಎಲ್ಲಾ ತರದಲ್ಲೂ ಸರಿ ಮಾಡ್ಕೊಳ್ಳಿ, ಆಗ ಯಾವುದೇ ತರ ಪ್ರಾಬ್ಲಮ್ ಬರೋದಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಈಗ ಪ್ಯಾಂಕ್ರಿಯಾಸ್ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ. ಸೊ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ, ಆಲ್ಕೋಹಾಲಿಕ್ಕಿಂದ ಅಂದರೆ ಆಲ್ಕೋಹಾಲಿಕ್ ಅಡಿಕ್ಷನ್ ಯಾರ್ಯಾರಿಗಿರುತ್ತೆ ಅವರಿಗೂ ಕೂಡ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಬರುತ್ತೆ. ಸೊ ಅದ್ರ ಅಡಿಕ್ಷನ್ ಇರೋರಿಗೆ. ಇನ್ನೊಂದು ಗಾಲ್ ಸ್ಟೋನ್, ಪದೇ ಪದೇ ಗಾಲ್ ಸ್ಟೋನ್ ಆಗ್ತಾ ಇರುತ್ತೆ, ಅಥವಾ ಗಾಲ್ ಸ್ಟೋನ್ ಅವ್ರನ್ನ ಸರಿ ಮಾಡ್ಕೊಂಡಿರೋದಿಲ್ಲ ಅಂಥವ್ರಿಗೆ ಕೂಡ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಬರುತ್ತೆ. ಇನ್ನೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇಂದ, ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮೇ ಪ್ಯಾಂಕ್ರಿಯಾಸ್ ಅನ್ನ ಅಟ್ಯಾಕ್ ಮಾಡ್ತಾ ಹೋಗುತ್ತೆ, ಆಗ ಕೂಡ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋದು ಆಗ್ತಾ ಹೋಗುತ್ತೆ. ಇನ್ನೊಂದು ಹೆರಿಡಿಟ್ರಿ, ಅಂದ್ರೆ ಜೀನ್ ಮ್ಯೂಟೇಷನ್ ಇಂದ, ಜೆನೆಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಕೂಡ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಇನ್ನೊಂದು ಐಡಿಯೋಪಥಿಕ್ ಅಂತ, ಅಂದ್ರೆ ಇದಕ್ಕೆ ಕಾಸ್ ಗೊತ್ತಿಲ್ಲ, ಹಾಗೇನೆ ಇದಕ್ಕೆ ಸೊಲ್ಯೂಷನ್ ಕೂಡ ಗೊತ್ತಿಲ್ಲ. ಸೊ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ, ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಇದನ್ನ ನೀವು ಮೊದಲೇ ಎಚ್ಚರಿಕೆ ವಹಿಸ್ಕೊಂಡು ಸರಿ ಮಾಡ್ಕೊಳ್ಳದೆ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿರ್ತಾರೆ, ಅವ್ರು ಅದರಿಂದ ಕಂಪ್ಲೀಟ್ ಆಗಿ ಹೊರಗೆ ಬರಲೇಬೇಕು. ಯಾಕೆ ಬರದೇ ಇದ್ರೆ ಏನಾಗುತ್ತೆ ಅಂದ್ರೆ ಒಂದು 3-4 ಸಲ ಹಾಗೂ ಈಗ ತಡ್ಕೊಳತ್ತೆ. ಮತ್ತೆ ಮತ್ತೆ ಆದಾಗ ಏನಾಗುತ್ತೆ, ಅಲ್ಲಿ ಎಂಡೋಕ್ರೈನ್ ಪಾರ್ಟ್ ಅಲ್ಲಿ ಮತ್ತು ಎಕ್ಸೋಕ್ರೈನ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುವಂಥದ್ದು. ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಇರುತ್ತಲ್ಲ, ಡೈಜೆಸ್ಟಿವ್ ಜ್ಯೂಸಸ್ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಸೊ ಆಗ ಏನಾಗುತ್ತೆ, ಡೈಜೆಷನ್ದು ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಮತ್ತೆ ಅಟ್ಯಾಕ್ ಆಗ್ತಾ ಹೋದ್ರೆ ಶುಗರ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗಿ ಪ್ಯಾಂಕ್ರಿಯಾಸ್ ಹಾಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆ ವಹಿಸ್ಕೊಂಡು ನೀವು ಎಲ್ಲಾ ತರದಲ್ಲೂ ಸರಿ ಮಾಡ್ಕೊಳ್ಳಿ, ಆಗ ಯಾವುದೇ ತರ ಪ್ರಾಬ್ಲಮ್ ಬರೋದಿಲ್ಲ. ಆಲ್ರೆಡಿ ನಾನು ಮನೆ ಮದ್ದು ಮತ್ತೆ ಕಷಾಯಗಳು ಇದೆಲ್ಲ ಹೇಳಿದ್ದೀನಿ. ಯೋಗ, ಪ್ರಾಣಾಯಾಮ, ಮುದ್ರೆಗಳ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.